बोलना बोल हमसे पिया जग बोलना बोल हमसे पिया जग बोलना बोल हमसे ಹುಬ್ಬಳ್ಳಿ ಎಂದೊಡನೆ ಕಣ್ಣುಗಳ ಮುಂದೆ ನಿಲ್ಲುವುದು ಬ್ರಿಟಿಷರ ಎದುರು ಬ್ರಹ್ಮಾಸ್ತ್ರವಾಗಿ ನಿಂತು ಪುರುಷರಂತೆ ಶೌರ್ಯದಿಂದ ಮೆರೆದ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮನ ಪ್ರತಿಮೆ. ಅದರೊಂದಿಗೆ ನಮಗೆ ನೆನಪಿಗೆ ಬರುವುದು ತಮ್ಮ ತನುಮನವನ್ನೆಲ್ಲ ಹಿಂದೂಸ್ಥಾನಿ ಗಾಯನಕ್ಕೆ ಸಮರ್ಪಿಸಿ ಪ್ರಪಂಚದೆಲ್ಲೆಡೆ ಕರ್ನಾಟಕದ ಕೀರ್ತಿಯನ್ನು ಸಾರಿದ ಸ್ವರ ಮಹಿಳೆ ಶ್ರೀಮತಿ ಗಂಗೂಬಾಯಿ ಹಾನಗಲ್ ಅವರು. ಸಂಗೀತ ಎಂದರೆ ಕೇವಲ ಒಂದು ವಿದ್ಯೆಯಲ್ಲ, ಅದು ಭಗವಂತನ ಪ್ರತ್ಯಕ್ಷ ಉಪಾಸನೆ ಎಂಬ ಮನೋಭಾವ ಅವರದಾಗಿತ್ತು. ಹೀಗಾಗಿ ಅವರ ಸಾಧನೆಯೇ ತಪಸ್ಸಾಗಿ ಶ್ರದ್ಧೆ, ಭಕ್ತಿ, ಸ್ವರಪುಷ್ಪಗಳೆಲ್ಲವೂ ಸಂದದ್ದು ಸಂಗೀತ ಸರಸ್ವತಿಗೆ ಮಾತ್ರ. ಶ್ರೀಮತಿ ಗಂಗೂಬಾಯಿಯವರು 1913ನೇ ಸಂವತ್ಸರದ ಮಾರ್ಚ್ ತಿಂಗಳ 5ನೇ ತಾರೀಕಿನಂದು ಧಾರವಾಡ ಜಿಲ್ಲೆಯ ಶುಕ್ರವಾರ ಪೇಟೆಯಲ್ಲಿದ್ದ ಅವರ ಸ್ವಗೃಹದಲ್ಲಿ ಜನಿಸಿದರು. ಗಂಗೂಬಾಯಿಯವರ ಅಂಬೆಗಾಲನ್ನು ಹೊತ್ತ ಅವರ ಮನೆಯ ನೆಲ ಮುಂದೊಮ್ಮೆ ಈ ಪುಟ್ಟ ಮೂರ್ತಿಯೇ ವ್ಯಕ್ತಿತ್ವದಲ್ಲಿ ಎವರೆಸ್ಟ್ ಶಿಖರವಾಗುತ್ತದೆಂದು ಅರಿತಿರಲಾರದು. ಅವರ ತೊದಲು ನುಡಿಗಳಿಗೆ ತಲೆದೂಗಿದ ಅಂಗಳದಲ್ಲಿದ್ದ ಮರಗಿಡಗಳು, ಮನೆಯ ಗೋಡೆಗಳು, ಕಾಲಗರ್ಭದಲ್ಲೊಮ್ಮೆ ಈ ಕಂಠವೇ ನಾನಾ ಸ್ವರಗಳ ಸಂಗಮವಾಗುವುದೆಂದು ತಿಳಿದಿರಲಾರದು. ಹತ್ತೊಂಬತ್ತು 1924ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಬೆಳಗಾವಿಗೆ ಮಹಾತ್ಮ ಗಾಂಧಿಯವರು ಆಗಮಿಸಿದ್ದರು. ನಾ ಇನ್ನೂ ಆವಾಗ 5ನೇ ಕಲಿತಿದ್ದೆ ಕನ್ನಡ. ಕಾಂಗ್ರೆಸ್ ಅಧಿವೇಶನದಲ್ಲಿ ಬೆಳಗಾವಿ ಒಳಗೆ ನಾನು ಸ್ವಾಗತ ಗೀತನ್ನು ಮಹಾತ್ಮ ಗಾಂಧಿಯವರಿಗೆ ಸ್ವಾಗತ ಗೀತನ್ನು ಭಾಗ್ಯ ನನಗೆ ಸಿಕ್ತು. ಅಜ್ಜಿ ಕಮಲಾಬಾಯಿಯವರು ಕರ್ನಾಟಕ ಸಂಗೀತದಲ್ಲಿ ಹೆಸರುವಾಸಿಯಾಗಿದ್ದರು. ತಾಯಿ ಅಂಬಾಬಾಯಿಯವರು ಸಹ ಕರ್ನಾಟಕ ಸಂಗೀತದಲ್ಲಿ ಪ್ರವೀಣರಾಗಿದ್ದರು. ಶ್ರೀ ಸವಾಯಿ ಗಂಧರ್ವರು ಅವರ ಗುರುಪಂಕ್ತಿಯಲ್ಲಿ ಪ್ರಮುಖರು. ಗಂಗೂಬಾಯಿಯವರಿಗೆ ತಮ್ಮ ಗುರುಗಳೆಂದರೆ ಅಪಾರವಾದ ಭಕ್ತಿ. ಸವಾಯಿ ಗಂಧರ್ವರಿಗೂ ತಮ್ಮ ಶಿಷ್ಯೆಯ ಪ್ರತಿಭೆಯ ಬಗ್ಗೆ ಅಗಾಧವಾದ ವಿಶ್ವಾಸವಿತ್ತು. ಹೀಗಾಗಿ ಅವರು ಕಿರಾಣ ಘರಾನಾದ ಪರಂಪರೆಯನ್ನು ಸಂಪೂರ್ಣವಾಗಿ ಗಂಗೂಬಾಯಿಯವರಿಗೆ ಧಾರೆ ಎರೆದರು. ನಂತರ ಸವಾಯಿ ಗಂಧರ್ವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ತಮ್ಮ ಮನೆಯಲ್ಲೇ ಆರೈಕೆ ಮಾಡಿದ್ದೇ ಅಲ್ಲದೆ ಈಗಲೂ ಅವರನ್ನು ಗಂಗೂಬಾಯಿಯವರು ಪೂಜಿಸುತ್ತಿದ್ದಾರೆ. ಗಂಗೂಬಾಯಿಯವರಿಂದ ಪೂಜಿಸಲ್ಪಡುತ್ತಿರುವ ಮತ್ತೊಬ್ಬ ಮಹಿಳೆ ಅವರ ತಾಯಿ ಅಂಬಾಬಾಯಿಯವರು. ಚಿಕ್ಕ ವಯಸ್ಸಿನಲ್ಲೇ ಸ್ವರಜ್ಞಾನವನ್ನು ಕಲಿಸಿಕೊಟ್ಟ ಅವರು ದೈವಾಧೀನರಾದಾಗ ಹಾಡಲು ಕುಳಿತರೆ ಗಂಗೂಬಾಯಿಯವರಿಗೆ ಸ್ವರ ಹಿಮ್ಮುಖವಾಗುತ್ತಿತ್ತು. ತಾಯಿಯನ್ನು ತುಂಬಾ ಹಚ್ಚಿಕೊಂಡಿದ್ದ ಅವರು ಆ ಕೊರಗಿನಲ್ಲೇ ಹಾಡುವುದನ್ನು ನಿಲ್ಲಿಸಿಬಿಟ್ಟರು. ಕಾಲಕ್ರಮೇಣ ಅಂಬಾಬಾಯಿಯವರು ಮಗಳ ಮೇಲಿಟ್ಟಿದ್ದ ಅಪಾರ ನಂಬಿಕೆ, ನಿರೀಕ್ಷೆ, ಆಶೀರ್ವಾದಗಳು ಅವರನ್ನು ಮತ್ತೆ ಹಾಡಲು ಪ್ರೇರೇಪಿಸಿತು. ತಮ್ಮ ಯಶಸ್ಸಿನ ಹಿಂದಿರುವ ಅವರ ಪರಿಶ್ರಮ ನೆನಪಿಸಿಕೊಂಡಾಗ ಗಂಗೂಬಾಯಿಯವರ ಹೃದಯ ತುಂಬಿ ಕಣ್ಣೀರು ಹರಿಯುತ್ತದೆ.
1936ನೇ ಇಸ್ವಿಯಲ್ಲಿ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರವಾದ ಅವರ ಮೊದಲ ಗಾಯನಕ್ಕೆ ದೊರೆತ ಅಪಾರ ಮನ್ನಣೆ ರೇಡಿಯೋ ಮುಂದೆ ಕುಳಿತಾಗ ಗಂಗೂಬಾಯಿಯವರಿಗೆ ಈಗಲೂ ನೆನಪಾಗುತ್ತದೆ. ಗಂಗೂಬಾಯಿಯವರು ಗಾಢ ಕಂಠದಿಂದ ತುಂಬಿದ ಖಯಾಲ್ಗಳು ಮತ್ತು ಮಧುರವಾದ ಠುಮ್ರಿಗಳ ಛಾಯೆಗಳನ್ನು ಅದ್ಭುತವಾಗಿ ಕಲ್ಪಿಸುತ್ತಾರೆ. ತೋಡಿ, ಮಾರವ ಮತ್ತು ಮಿಯಾ ಮಲ್ಹಾರ್ ಇವುಗಳು ಗಂಗೂಬಾಯಿಯವರ ಪರಮ ಅದ್ಭುತವಾದ ಪ್ರತಿಪಾದನೆಯಾಗಿದೆ. ಜೈ ಜಯವಂತಿ ರಾಗದಲ್ಲಿ ಅವರ ರಚನೆಗಳು ಸಂಗೀತ ಕಲೆಯ ಆಶ್ಚರ್ಯಕರವಾದ ತುಣುಕುಗಳೇ ಆಗಿವೆ. ಕಿರಾಣ ಘರಾಣ ಪರಂಪರೆಯನ್ನು ಸಮರ್ಥವಾಗಿ ಮುಂದುವರಿಸುತ್ತಿರುವವರಲ್ಲಿ ಗಂಗೂಬಾಯಿಯವರೂ ಒಬ್ಬರು. ನೀವು ಹಾಡಿದ್ರ ಧರೆಗೆ ಏನು ಗಗನಕ್ಕೂ ಮುಟ್ಟುತ್ತೆ ಎಂದು ದ.ರಾ. ಬೇಂದ್ರೆ ಅವರು ಹೊಗಳಿದರೆ, ಅವರ ಗಾಯನವನ್ನು ಸಾಕ್ಷಾತ್ ಸರಸ್ವತಿಯೇ ಆಲಿಸಿದ್ದಾಳೆ ಎಂದು ನೌಶಾದ್ ಅವರು ಹೊಗಳುತ್ತಾರೆ. ಕರ್ನಾಟಕ, ಹಂಪಿ, ದೆಹಲಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದವರು ಅಪರೂಪ ಎನಿಸುವ ಈ ಸ್ವರಗಂಗೆಗೆ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ. ಸಾವಿರದ 1962ರಲ್ಲಿ ಅವರಿಗೆ ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಯಿತು. 1971ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಕೇಂದ್ರ ಸರ್ಕಾರ ಗೌರವಿಸಿತು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1975ರಲ್ಲಿ ಬಂದಿತು. ಮಧ್ಯಪ್ರದೇಶ ಸರ್ಕಾರ ನೀಡುವ ತಾನ್ಸೇನ್ ಪ್ರಶಸ್ತಿ ಬಂದಿದ್ದು 1984ರಲ್ಲಿ. ಒಂದಲ್ಲ ಎರಡಲ್ಲ ಹಲವಾರು ಪ್ರಶಸ್ತಿಗಳು ಅವರ ಪ್ರತಿಭೆಯನ್ನು ಅರಸಿ ಬಂದಿವೆ. ಇಷ್ಟೇ ಅಲ್ಲದೆ ಬೆಂಗಳೂರಿನ ಗಾಯನ ಸಮಾಜದವರಿಂದ ಸಂಗೀತ ಕಲಾರತ್ನ, ಅಲಹಾಬಾದಿನ ಪ್ರಯೋಗ ಸಂಗೀತ ಸಮಿತಿಯವರ ಸ್ವರ ಶಿರೋಮಣಿ, ತಿರುಪತಿ ಸಂಗೀತ ಸಮಿತಿಯವರ ಸಪ್ತಗಿರಿ ಸಂಗೀತ ವಿದ್ಯಾಮಣಿ ಇವೇ ಮೊದಲಾದ ಬಿರುದುಗಳು ಅವರ ಕೀರ್ತಿಯ ಮುಕುಟದಲ್ಲಿ ಶೋಭಿಸುವ ರತ್ನಗಳಾಗಿವೆ. ಇಷ್ಟೇ ಅಲ್ಲದೆ ಅಮೆರಿಕ, ಕೆನಡಾ, ಫ್ರಾನ್ಸ್, ಇಟಲಿ, ಇಂಗ್ಲೆಂಡ್, ಹಾಲೆಂಡ್, ಪಾಕಿಸ್ತಾನ, ನೇಪಾಳ ಮುಂತಾದ ಅನೇಕ ಕಡೆಗಳಲ್ಲಿ ಕಚೇರಿಗಳನ್ನು ನಡೆಸಿ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ವಿದೇಶಗಳಲ್ಲೂ ಮೆರೆಸಿದ್ದಾರೆ. ಇಷ್ಟೆಲ್ಲಾ ಪ್ರಶಸ್ತಿಗಳು ಗಂಗೂಬಾಯಿಯವರ ಬತ್ತಳಿಕೆಯಲ್ಲಿ ತುಂಬಿದ್ದರೂ ಅಹಂಕಾರವನ್ನು ಅವರ ಹತ್ತಿರ ಸಹ ಸುಳಿಯಲು ಬಿಟ್ಟಿಲ್ಲ. ಮಕ್ಕಳೆಂದರೆ ಅವರಿಗೆ ತುಂಬಾ ಇಷ್ಟ. ಅವರೊಡನೆ ಆಟವಾಡುವಾಗ ತಮ್ಮ ವಯಸ್ಸನ್ನೂ ಮರೆತು ಒಂದಾಗಿ ಬಿಡುತ್ತಾರೆ. ಶ್ರೀಮತಿ ಗಂಗೂಬಾಯಿಯವರ ಒಬ್ಬ ಮಗ ವ್ಯಾಪಾರಸ್ಥರಾಗಿದ್ದಾರೆ, ಮತ್ತೊಬ್ಬ ಮಗ ಸೀನಿಯರ್ ಇಂಜಿನಿಯರ್ ಆಗಿ ನಿವೃತ್ತರಾಗಿದ್ದಾರೆ. ಕೃಷ್ಣ ಹಾನ್ಗಲ್ ಅವರ ಮಗಳು ಮಾತ್ರವೇ ಅಲ್ಲದೆ ಅವರ ಅಚ್ಚುಮೆಚ್ಚಿನ ಶಿಷ್ಯೆಯೂ ಹೌದು. ಪದ್ಮಭೂಷಣ ಶ್ರೀಮತಿ ಗಂಗೂಬಾಯಿ ಹಾನ್ಗಲ್ ಅವರ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಏನೇ ನಮ್ಮ ಭಾವನೆಗಳನ್ನು ಹೇಳಿದರೂ ಕೂಡ ಅದು ಕಡಿಮೆ ಅನ್ನಿಸಬಹುದು. ಶ್ರೀಮತಿ ಗಂಗೂಬಾಯಿ ಹಾನ್ಗಲ್ ಅವರಿಗೆ ನಾನು ನಮ್ಮ ಕುಟುಂಬದಲ್ಲಿ ಮಾವಶಿ ಅಂತ ಕರೀತಾ ಇದ್ದೆ. ನಮ್ಮ ತಾಯಿಯವರು ಮತ್ತು ಅವರು
ಬಹಳ ಘನಿಷ್ಠ ಸ್ನೇಹಿತೆಯರು. ಕಿರಾಣಘರಾಣ ಗಾಯಕಿಯಲ್ಲಿ ಕೆಲವೇ ಅತ್ಯಂತ ಹಿರಿಯ ನಾಮಾಂಕಿತ ನಮ್ಮ ಭಾರತ ದೇಶದ ಕಲಾವಿದರುಗಳ ಪೈಕಿ ಶ್ರೀಮತಿ ಗಂಗೂಬಾಯಿ ಹಾನಗಲ್ಲರೊಬ್ಬರು. ಕಿರಾಣಘರಾಣ ಗಾಯಕಿಯಲ್ಲಿ ಬಹಳ ಒಂದು ವಿಶೇಷವಾದ ಮಾತಂತಂದ್ರೆ ಅವರ ಹಾಡುವಂಥ ಆಲಾಪನೆಗಳು, ತಾನಗಳು, ಬಂದಿಷ್ಗಳು ಇದು ನಿಜಕ್ಕೂ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಪದ್ಧತಿಯ ಕೆಲಸ. ಇವರ ಸಂಗೀತದ ಹಾಡುವ ಶೈಲಿಯಲ್ಲಿ ಖಾಸಾಗಿ ಇವರ ತುಂಬ ಅತ್ಯುತ್ತಮವಾದ, ತುಂಬ ಸುಂದರವಾಗಿ ಹಾಡುವಂಥ ರಾಗಗಳು ಮಿಯಾಕಿ ತೋಡಿ, ಲಲಿತ್ ಮತ್ತು ಮಿಯಾ ಮಲ್ಲಹಾರ್, ಮುಲ್ತಾನಿ. ಈ ಕೆಲವು ರಾಗಗಳಲ್ಲಿ ಆಕೆ ನಿಜಕ್ಕೂ ಸಾಕಷ್ಟು ತನ್ನ ಕೊಡುಗೆಯನ್ನು ಸಂಗೀತದ ರೂಪದಲ್ಲಿ ಕೊಟ್ಟಿದ್ದಾರೆ. ರಾಗಗಳ ಸ್ವರ ಸಂಚಾರ ಕಲಿತ ಮಾತ್ರಕ್ಕೆ ಸಂಗೀತ ಅಧೀನವಾಗುವುದಿಲ್ಲ. ಸ್ವರ ಲಯಗಳು ರಕ್ತದಲ್ಲಿ ಸೇರಬೇಕು. ಅದರ ಒಳ ಸ್ವರೂಪ ದರ್ಶನವಾಗಬೇಕು. ಆರಂಭದಲ್ಲೇ ಕೀರ್ತಿಗೆ, ಪ್ರಚಾರಕ್ಕೆ ಹಂಬಲಿಸದೆ ಸಾಧನೆಯಿಂದ ತಾವಾಗಿಯೇ ಅವೆಲ್ಲ ಹುಡುಕಿಕೊಂಡು ಬರುವಂತೆ ಶ್ರಮಿಸಬೇಕು ಎಂದು ತರುಣ ಕಲಾವಿದರಿಗೆ ಅವರು ಹಿತವಚನ ಹೇಳುತ್ತಾರೆ. ಗಂಧರ್ವರನ್ನು ಧರೆಗೆ ಕರೆಯುವ ಅವರ ಗಾನ ವೈಖರಿ, ಭಾರತೀಯ ಅಭಿಜಾತ ಸಂಗೀತದ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಕಾಳಜಿ, ಕಲಾವಿದರಿಗೆ ಅವರು ನೀಡುತ್ತಿರುವ ಮಾರ್ಗದರ್ಶನ ನಿರಂತರವಾಗಿ ಸಾಗಲಿ.